उत्तिष्ठोत्तिष्ठ गोविन्द उत्तिष्ठ प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ नरशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकट नरशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कामपूर्वात्मजा प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज शार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾಂಡನ ಸ್ವಾಮಿ ಬೈರ್ನೆಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಬೈರ್ನೆಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾಂಡೇಶ್ವರನೇ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾಂಡೇಶ್ವರನೇ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಬಸವ ಎನ್ನುತ್ತಾ ಶರಣು ಎನ್ನುವೆ ಬಸವ ಎನ್ನುತ್ತಾ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೃಷ್ಣ ನದಿ ಮಲಪ್ರಭಾವಂದು ಸೇರಿತು ಕೃಷ್ಣ ನದಿ ಮಲಪ್ರಭಾವಂದು ಸೇರಿತು ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ಅಂತರಗೆ ಬೆಳಕನ್ನು ನೀಡಿರುವನೇ ಅಂತರಗೆ ಬೆಳಕನ್ನು ನೀಡಿರುವನೇ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾಂಡೇಶ್ವರನೇ ಭಕ್ತಿ ಕುಸುಮಾರ್ಪಿಸುವೆ ಬ್ರಹ್ಮಾಂಡೇಶ್ವರನೇ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಬೈರ್ನಟ್ಟಿ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ
ತಂದೆ ನೀನು ರಾಮನಾಮ ಜಪಿಸಿ ಜಪಿಸಿ ಜಯವ ತಂದೆ ನೀನು ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಬೆಟ್ಟವನ್ನು ಕೈಯಲ್ಲೇ ಇಟ್ಟ ಧೀರ ಹನುಮನು ಬೆಟ್ಟವನ್ನು ಕೈಯಲ್ಲೇ ಇಟ್ಟ ಧೀರ ಹನುಮನು ಭಕ್ತಿ ಕುಸುಮ ಅರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಭಕ್ತಿ ಕುಸುಮ ಅರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಬೈರ್ನಟ್ಟಿ ಧಾಮದೊಡೆಯ ಶರಣು ಎನ್ನುವೆ ಬೈರ್ನಟ್ಟಿ ಧಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮ ಅರ್ಪಿಸುವೆ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟ ರಾಜನಿ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟ ರಾಜನಿಯೇ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಸಂಗೀತ ಸಾಹಿತ್ಯ ತಿಳಿಸಿದವನು ಅಂತರಗೆ ಬೆಳಕನ್ನು ನೀಡಿರುವನು ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮ ಅರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಭಕ್ತಿ ಕುಸುಮ ಅರ್ಪಿಸುವೆ ಬ್ರಹ್ಮಾನಂದ ಸ್ವಾಮಿ ಬೈರಟ್ಟಿ ಧಾಮದೊಡೆಯ ಶರಣು ಎನ್ನುವೆ ಬೈರಟ್ಟಿ ಧಾಮದೊಡೆಯ ಶರಣು ಎನ್ನುವೆ ಬೈರಟ್ಟಿ ಧಾಮದೊಡೆಯ ಶರಣು ಎನ್ನುವೆ ಈ ಕರ್ಮದ ಕಲಿಯುಗದಲ್ಲಿ ರೌದ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಗಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರದಂತಾಗಿದೆ. ಅಷ್ಟೇ ಯಾಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚ ಹರಿದು ಕಾಮಾಂಧರ ಅತ್ಯಾಚಾರಕ್ಕೆ ನಲಿಗೆ ಹೋಗಿದೆ.
ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ರಾಕ್ಷಸರ ರಕ್ತ ಇರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮ ಅಧರ್ಮವನ್ನು ತುಳಿದು ನಿಂತಿರುವ ಬಂಡರ ಪುಂಡಾಟಿಕೆಯನ್ನು ಕೂಡ ಸಮೇತ ಕಿತ್ತೊಗೆಯಲು ಬಂದ ಧರ್ಮವೆಂಬ ಕಾಲಘಟ್ಟದಲ್ಲಿ ಗಂಡು ಹುಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದ ಕರ್ಣ. ಈ ಊರಿನಲ್ಲಿ ನಡೆಯುತ್ತಿರುವ ಮೋಸದ ಸರ್ವಾಧಿಕಾರಕ್ಕೆ ಚಟ್ಟು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಸಾಧಿಸುವವರೆಗೂ ಸಮಾಧಾನವಿಲ್ಲ ಈ ಕಲಿಯುಗದ ಕರ್ಣನಿಗೆ. ದಟ್ ಈಸ್ ಕಲಿಯುಗದ ಕರ್ಣ. ದಿಲ್ ದಿಯಾ ತೋ ಕರ್ಣ, ದಿಲ್ ನಹಿ ತೋ ಕಾಳಿಂಗ ಸರ್ಪ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೋ. ದಾರಿಯಲ್ಲಿ ಗೂಳಿ ತರ ಮೈ ಬಿಸ್ಕೊಂಡು ಈ ರೀತಿ ರೋಡಿನಲ್ಲಿ ನಿಂತಿದ್ದೆಲ್ಲ, ದಾರಿ ಬಿಟ್ಟು ನಿಂತ್ಕೊಳ್ಳೋ. ಅಷ್ಟಕ್ಕೂ ನನ್ನಂತ ಹರಿಯದ ಹುಡುಗಿಯನ್ನು ನೋಡಿ ಹುಚ್ಚು ನಾಯಿ ತರ ಜೊಲ್ ತೋರ್ತಾ ಇದೆಯಲ್ಲ. ನಿನ್ನೆ ನೋಡಿದ್ರೆ ಅರ್ಥ ಆಗ್ತಾ ಇದೆ ನೀನೊಬ್ಬ ಕಾಮಕ ಅಂತ. ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿ ಒಂದು ಗಂಡು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಪ್ಯಾಸೆನೆಂಬ ಮಾಯಲೋಕಕ್ಕೆ ಸಿಕ್ಕಿ ನಿಮ್ಮಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆ ತೊಟ್ಟು ಎದೆ ಉಬ್ಬಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಯಾಕಲೆ ವಯಸ್ಸಾದ ಮುದುಕನ ಕಚ್ಚೆ ಸಹ ಲೂಸ್ ಆಗುತ್ತೆ ಅಂಥದ್ರಲ್ಲಿ ನನ್ನದೇನು ಮಹಾ. ನೋಡು, ನಿಮ್ಮಂಥವರನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರಿಯ ಭಾವನೆ ಅಲ್ಲ, ಸಹೋದರತೆ ಭಾವನೆ ಎಂಬುದನ್ನು ಮಾತ್ರ ಮರಿಬೇಡ. ಉಷಾ ಅಂದ್ರೇನು ನಿನ್ನ ಮಾತಿನ ಅರ್ಥ? ಹೆಣ್ಣು ನಾಲ್ಕು ಗೋಡೆ ಮಧ್ಯೆ ಇರ್ಬೇಕಾ? ನಿಮ್ಮಂತ ಗಂಡಸರ ಮಾತನ್ನು ಕೇಳ್ಕೊಂಡು ಹೆಣ್ಣು ಈ ಸೌಂದರ್ಯ ಮುಚ್ಚಿಡ್ಬೇಕಾ? ಹೇಳು. ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ, ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಬೆತ್ತಲೆಯಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ ವಿನಃ ನನ್ನಂತ ಹರಿಯದ ಹುಡುಗರು ಗೂಳಿಯಂತೆ ನಿನ್ನ ಮೈ ಮೇಲೆ ಎರಗುವರು. ಎಚ್ಚರ! ದೂರ ಸ್ಥಳದಿಂದ ಮಾತಾಡೋ ದುರಾತ್ಮ. ಅದು ಅಲ್ಲದೆ ನೀನು ಉತ್ತರ ಮಾತು ಹೇಳಿಕೊಂಡು ಎತ್ತರ ತಪ್ಪಿ ಮಾತಾಡ್ತೀನಿ. ನಿಜ ಮಾತ್ರೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡ್ದ ಈ ಭಾರತೀಯ ಸಂಸ್ಕೃತಿ ಅಂತ ಅರ್ಥವಾಗ್ತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯತೆಯನ್ನು ಇರುವುದು ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೋಗುತ್ತೆ. ಅಂದಾಗ ನಿನ್ನಂತ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ,
ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆ ತುಂಬ ಕುಂಕುಮವನ್ನಿಟ್ಟು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಿಸಿನ ಸೊಕ್ಕಡಿಗಿ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಭಾರತ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಈ ಜಗತ್ತು ಅಂತ. ಅಂದ್ರೆ ನಿನ್ನ ಮಾತಿನ ಅರ್ಥ ಹೆಣ್ಣು ತುಂಡು ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ತಪ್ಪು ಮಾಡ್ತಾ ಅಂತ ಹೇಳ್ತಾ ಇದ್ದಲ್ಲ. ಏಯ್, ಹೆಣ್ಣು ಮಾಡೋ ತಪ್ಪಾದ್ರೆ ಏನು? ತಪ್ಪು ಲೇ, ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿಯುತ್ತೇನೆಂದು ತಂದೆ ತಾಯಿಗೆ ನೆಪ ಹೇಳಿ ರಾತ್ರಿ ಹೊತ್ತಿನಲ್ಲಿ ಸಿಟಿ ಸೇರಿ ಪಿಂಡನ ಕೈ ಹಿಡಿದುಕೊಂಡು ಕುಣಿಯುವ ರಂಡೆ ಯಾರೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಸೋಕಿಯ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕೆ, 9 ತಿಂಗಳು ಎತ್ತು ಹೊತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಬದ್ಮಾಶ್ ಹೆಣ್ಣುಗಳು ತುಂಬಿಕೊಂಡಿರುವ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಹಲೋ ಮಿಸ್ಟರ್, ಇದು ಕಲಿಯುಗ. ಹಳ್ಳಿಯಿಂದ ದಿಲ್ಲಿವರೆಗೂ ಫ್ಯಾಷನ್ ಮಾಡ್ತಿದೆ ಅಂದಾಗ ನಾನು ಫ್ಯಾಷನ್ ಮಾಡಿದ್ರಲ್ಲಿ ಏನು ಮಹಾ? ಮುಚ್ಚು ಬಾಯಿ ಹುಚ್ಚು ಎಣ್ಣೆ. ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸಿಟಿ ಸುತ್ತೋ ನಿಮ್ಮಂತ ಶ್ರೀಮಂತ ಸೋಗಿನ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನಮ್ಮಂತವರಿಂದ ಬುದ್ಧಿ ಕಲಿಸಲೇಬೇಕು. ನೋಡಿ, ನಿಮ್ಮ ಕೈ ಮುಗಿದು ಬಿಡ್ಕೋತಾ ಇದ್ದೇನೆ. ದಯವಿಟ್ಟು ನಾನು ಏನು ಮಾಡಬೇಡಿ, ಬಿಟ್ಟುಬಿಡಿ. ನಾನು ಹೋಗ್ಬೇಕು. ನಿನ್ನ ಶೀಲದ ಸಲಿಗೆ ಬೆಳೆಸುವ ಸೆಂಡ ನಾನಲ್ಲ, ಒಬ್ಬಳಿರುವಳನ್ನು ತಬ್ಬಿಕೊಳ್ಳುವ ಬಂಡನು ನಾನಲ್ಲ. ಆದರೆ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿಗೆ ತರುವ ಸರ್ದಾರ ನಾನು. ನೋಡು, ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನ ನೋಡಿ, ನಿಮಗೆ ದಮ್ಮಯ್ಯ ಅಂತಿದೆ. ಬೇಕಾದ್ರೆ ಕೈ ಮುಗಿತಾರೆ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮತಿಹೀನ ಗಂಡಸು ನಾನಲ್ಲ. ಈ ಕಾರಣ ಕೈಯಲ್ಲಿರುವ ಕೊಂಡು ನಿನ್ನ ತಲೆ ಸೀಳೋದಕ್ಕಿಂತ ಮುಂಚೆ ಸರಿದು ನಿಲ್ಲು. ಇವತ್ತು ಯಾರ ಮುಖ ನೋಡಿ ನೀನು ಊರಿಗೆ ಬಂದು ಕಾಲಿಟ್ಟ ತಕ್ಷಣ ಇಂಥವನಿಂದ ಮಂಗಳಾರತಿ ಮಾಡಿಸ್ಕೊಂಡೆ ನಾನು. ಇನ್ನು ಕಾಲ ಮಿಂಚಿಲ್ಲ. ಈ ವಿಷಯ ನಮ್ಮ ಅಣ್ಣನ ತಿಳಿಸಿ. ನಾನು ನಿನಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ. ನನ್ನ ಹೆಸರು ಶೀಲಾನೇ ಅಲ್ಲ. ಶ್ರೀ ಜಗನ್ಮಾತೆ ಕರುಣಾಮದಾತೆ ಕರುಣಿಸಿ ನೀ ಕಾಯಿದೇವಿ. ಕಣ್ಣೀರವರಿಸಿ ಪನ್ನೀರ ಸೂಸಿ, ಕಣ್ಣೀರವರಿಸಿ ಪನ್ನೀರ
ಪನ್ನೀರ ಸೋಸೆ ಕಣ್ಣೀರ ಹರಸಿ ಪನ್ನೀರ ಸೋಸೆ ಕೈ ಹಿಡಿದು ನಡೆಸ ಕೈ ಹಿಡಿದು ನಡೆಸ ತಾಯಿ ಕೈ ಹಿಡಿದು ನಡೆಸ ಕೈ ಹಿಡಿದು ನಡೆಸ ಅಮ್ಮ ಜಗದೀಶ್ವರಿ ಜಗದ ಮಾತೆ ಆದಿಶಕ್ತಿ ಅವತಾರದಲ್ಲಿ ದುಷ್ಟರನ್ನು ಶದೆ ಬಡಿದು ಸಿಸ್ಟರ್ನು ರಕ್ಷಣೆ ಮಾಡಿದ ಮಹಾತಾಯಿ ನೀನು. ಅಷ್ಟೇ ಅಲ್ಲ, ಸಕಲ ಕಾರ್ಯದಲ್ಲಿ ನಡೆಯುತ್ತಿರುವ ಈ ದುಷ್ಟರ ಸಂಹಾರ ಮಾಡಿದ ಚಾಮುಂಡಿ ಅನಿಸಿಕೊಂಡಿರುವಳು ಮಹಾತಾಯಿ ನೀನು. ಯಾಕೆ ಈ ಕಲಿಯುಗದಲ್ಲಿ ನೀನೇಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯ ತಾಯಿ? ನೀನೇಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಾ? ಯಾಕೆ ನಮ್ಮಂತ ಬಡವರ ಮೇಲೆ ನಿನಗೆ ಕರುಣೆ ಇಲ್ವಾ? ದಯಾ ದಾಕ್ಷಿಣ್ಯ ಅನ್ನುವುದು ಇಲ್ವಾ? ಯಾಕೆ ತಾಯಿ ಈ ನಮ್ಮಂತ ಬಡವರನ್ನು ನೋಡಿದ ಹಾಗೆ ನೀನು ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಲ್ಲ ತಾಯಿ? ಯಾಕಮ್ಮ? ಯಾಕೆ ಇನ್ನು ಮೇಲಾದರೂ ನಮ್ಮಂತಹ ಬಡವರನ್ನು ಕಾಪಾಡೋ ಜವಾಬ್ದಾರಿ ನಿನ್ನದೇ ಕೊಡಿದೆ ತಾಯಿ, ನಿನ್ನದೇ ಕೊಡಿದೆ. ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ ತಾಯಿ. ಅಣ್ಣ ಅಣ್ಣ ಗಂಗಾ, ಯಾಕಮ್ಮ ಅಣ್ಣಂದಿರು ಕಾಣ್ತಾ ಇಲ್ಲ? ಎಲ್ಲಿಗೆ ಹೋಗಿರುವರು? ಓ ಬನ್ನಿ ಮಾಮ, ನೋಡಿ ಮೊದಲು ಆ ದೇವರ ಪ್ರಸಾದವನ್ನು ತೆಗೆದುಕೊಳ್ಳಿ, ಆ ನಂತರ ನಮ್ಮ ಮಾವನ ವಿಷಯವನ್ನೇ ಹೇಳುತ್ತೇನೆ. ಬನ್ನಿ ಪ್ರಸಾದ ತೆಗೆದುಕೊಳ್ಳಿ. ನೋಡಿ, ಈ ಅರ್ಜುನವರು ಯಾವುದೋ ಈ ನಮ್ಮ ಊರಿನ ಬೈರ್ನಟ್ಟಿ ಗ್ರಾಮದಲ್ಲಿ ಜಾತ್ರೆ, ವಿಶೇಷವಾಗಿ ಆ ಬ್ರಹ್ಮಾನಂದನ ಸ್ವಾಮಿಯ ಜಾತ್ರೆಯಲ್ಲಿ ಚಕ್ಕಡೆಯ ಸ್ಪರ್ಧೆ ಇದೆಯಂತೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ನನ್ನ ಭಾವನವರು ಅದೇ ಜೈರಾಜ ಸಾಹುಕಾರ ನಮ್ಮ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತೇನೆಂದು ನೆಪದಲ್ಲಿ ಹೇಳಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದಾನಂತೆ. ಅದಕ್ಕಾಗಿ ಆ ಸಾಹುಕಾರ ಬಲಗೈ ಬಂಟಗಳಾದ ಆಳುಗಳನ್ನು ನೋಡಿ ಅದಕ್ಕೋಸ್ಕರ ಅವ್ರನ್ನೆಲ್ಲರನ್ನು ವಿಚಾರಿಸಿಕೊಂಡು ಬರ್ತೇನೆಂದು ಹೇಳಿ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದ್ರೆ ಬರಬಹುದು ಅವ. ಬಡವರು ಬದುಕುವ ಕಾಲವಲ್ಲಮ್ಮ ಇದು, ಕಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿದಂತೆ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆ ಅಮ್ಮ, ಸವಾಲಿನ ಕೆಲಸವಾಗಿದೆ. ಅಷ್ಟೇ ಯಾಕಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು, ಬಂಡ ಶ್ರೀಮಂತರ ಕಾಲ. ಹೋಗಲಿ ಬಿಡು ಮಾಮ, ಇವತ್ತು ನಿನ್ನ BCom ಪರೀಕ್ಷೆಯಲ್ಲಿ ರಿಸಲ್ಟ್ ಇತ್ತಲ್ಲ, ಏನಾಯ್ತು ನಿಮಗೆ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನಮ್ಮ, ಅದನ್ನು ತೀಸಲು ಬಂದೆ. ಏನು ಮಾವನವರು? ಜಲ್ದಿ ಕೊಡ್ರಿ, ಸ್ವೀಟ್ ಎಲ್ಲಿದೆ? ತೆಗೆದುಕೊಳ್ಳಮ್ಮ ಸ್ವೀಟ್. ಮೊದಲು ನೀನು ಪಾಸ್ ಆಗಿದೆಯಲ್ಲ, ನನಗೆ ತುಂಬಾ ಸಂತೋಷವಾಗಿದೆ. ಮೊದಲು ನೀನು ಸ್ವೀಟ್ ತಿನ್ನು, ಆ ನಂತರ ನಾನು. ಏನು ನನಗೂ ತಿನ್ನಿಸೋದಿಲ್ವೇನು? ನೋಡಪ್ಪ, ಆ ದೇವರು ನಿನ್ನ ಚೆನ್ನಾಗಿ 100 ವರ್ಷ ಈಗ ಇಟ್ಟಿರಲೆಂದು ಆ ದೇವರಲ್ಲಾನೇ ಬೇಡಿಕೊಳ್ಳುತ್ತೇನೆ. ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. 3 ಹೊತ್ತು ದೇವರನ್ನೇ ಬೇಡಿಕೊಂಡರೆ ಏನು ಪ್ರಯೋಜನವಿಲ್ಲಮ್ಮ. ಬಡವರ ಕಷ್ಟವನ್ನೇ ಕೇಳಿದರು ಕೇಳಿದ ಹಾಗೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. ಯಾಕೋ ಶಂಕರ್, ದೇವರಿಗೆ ಈ ರೀತಿ ಮಾತನಾಡುತ್ತಿರುವಲ್ಲಪ್ಪ, ಯಾಕೋ ಏನಾಗಿದೆ? ಓ ಬನ್ನಿ ಮಾವ,
ನೋಡು, ಶಂಕರ್ ಭಾವನವರು ಇವತ್ತು ಬಿಕಾಂ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದಕ್ಕಾಗಿ ಆ ದೇವರು ನಿನಗೆ ಚೆನ್ನಾಗಿಟ್ರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ತಾ ಇದೆಯಾ. ಅಷ್ಟರಲ್ಲಿ ನೀವು ಬಂದಿದ್ದೀರಿ ಮಾವ. ನೋಡು ಶಂಕರ್, ಎಲ್ಲ ದೇವರು ಆ ಹೊರೆಯನ್ನು ಹೊರುವುದಾದರೆ ಈ ಭೂಮಿಯ ಮೇಲೆ ಮನುಷ್ಯರಾಗಿ ನಾವೇಕೆ ಹುಟ್ಟಬೇಕಾಗಿತ್ತಪ್ಪ? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡಬಂಡಿಯ ಗಾಲಿಗಳು ಇದ್ದ ಹಾಗೆ. ಇದರ ಮಧ್ಯೆ ದೇವರು ನೆಪ ಅಪ್ಪ, ನೆಪ. ಅದಕ್ಕೆ ಅವನನ್ನು ದೇವರಂತ ಅನ್ನುವುದಪ್ಪ. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲಂತ ಹೇಳಿದ್ದಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲು ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ್, ಎದ್ದೇಳು. ಆ ತಂದೆ ಶ್ರೀ ಗುರು ಬ್ರಹ್ಮಾನಂದನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿಯಪ್ಪ, ಸದಾ ನಿನ್ನ ಮೇಲೆ ಇರಲಿ. ಮಾಮ, ನೀನು ಓದದು ಅನುಗುಣವಾದರೂ ನೀನೊಂದು ಯಾವುದಾದರೊಂದು ನೌಕರಿ ತೆಗೆದುಕೊಂಡರೆ ನೀನು ಶಾಲೆ ಕಲಿತಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಾಗುತ್ತದೆ ಮಾವ. ನೌಕರಿ ನಮ್ಮಂತವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳತು ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ್ ಹೀಗೆ ಹೇಳುತ್ತಿದ್ದೀಯಾ? ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೇನು ಸಹಾಯ ಬೇಕಾದರೂ ಕೇಳು, ಮಾಡಲಿಕ್ಕೆ ನಿನ್ನ ಅರ್ಜುನ ಇಲ್ಲವೇನೋ ಸಹಾಯ ಮಾಡುತ್ತಾನೆ. ಅಣ್ಣ, ಆಡು ಹಸಿದಿದೆ ಅಂದರೆ ಇಡೀ ಕಾಳು ಇಟ್ಟು ಹಸಿವನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆಣೆ ಹಸಿದು ಬಂದು ನಿಂತರೆ ನಮ್ಮಂತವರಿಂದ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೋಗ್ಲಿ ಬಿಡಣ. ಆ ಜಯರಾಜ ಸೌಕರ್ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿ ಕಟ್ಟಿದ್ದಾರಂತಲ್ಲ, ಏನಾಯ್ತಣ್ಣ? ಬೇಲಿ ಅಷ್ಟೇ ಅಲ್ಲ ಶಂಕರ್, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯೋದು ಹೊಸದಲ್ಲಪ್ಪ, ಹೊಸದಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯೋರಿಗೆ ಕಾಲವಿಲ್ಲಪ್ಪ, ಕಾಲವಿಲ್ಲ. ಇದು ಆ ಸೊಕ್ಕಿನ ಸೋಮಗ ಸೌಕರ್ಯ ಇದ್ದನಲ್ಲ, ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡ್ಬೇಕಂತಪ್ಪ ಫ್ಯಾಕ್ಟ್ರಿ ಕಟ್ಟಲು. ಅಣ್ಣ, ಯಾಕೆ ಕಪಟ ಕಾರಸ್ಥಾನದಲ್ಲಿ ಧನಿಕರ ದಬ್ಬಾಳಿಕೆ ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕು. ಆದರೆ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯ. ಅಲ್ಲಿ ನೋಡಿ, ಅರ್ಜುನ್ ಮಾವನವರು ಬಂದ್ರಂತೆ ಕಾಣ್ತಾ ಇದೆ. ಹಾ ಗಂಗಾ, ಶಂಕರ್, ಆ ಸಾವುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ತೆಗೆಯಬೇಡಿ. ಏಕೆಂದರೆ ಅವನೇ ಮೊದಲೇ ಕೋಪಿಷ್ಟ. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ಹೇಳಿದರಾಯ್ತಮ್ಮ, ನಿಧಾನವಾಗಿ ಹೇಳಿದರಾಯ್ತು. ಯಾಕಂದ್ರೆ ಎಲ್ಲರೂ ಏನೋ ವಿಚಾರ ಮಾಡುವಂತೆ ಕಾಣುತ್ತಿದ್ದಲ್ಲ, ಯಾಕೆ? ಏನಾಗಿದೆ ಈ ಮನೆಯಲ್ಲಿ? ಹಾಗೇನಿಲ್ಲ ಅರ್ಜುನ, ನಮ್ಮ ಶಂಕರು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದೇ ವಿಷಯವನ್ನು ಮಾತನಾಡುತ್ತಾ ನಿಂತಿದ್ವಿ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ನೀನು ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಇಲ್ಲಪ್ಪ, ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಗಿದೆ. ಅಣ್ಣ, ಬಡತನದಲ್ಲಿ ಬೆಂದು ಬಡಲಿ ಶಾಲೆ ಕಲಿತ ಈ ನನ್ನ ತಮ್ಮ ಶಂಕರ ಇಂದು ಬಿಕಾಂ ಪದವೀಧರ. ಬಾ ಶಂಕರ, ಬಾ. ಏನು ಅರ್ಜುನ್ ಮಾಮ, ಏನು ಇವತ್ತು ವಿಶೇಷ? ಹೇಗಾದರೂ ಆ ನಮ್ಮ ಬೈರ್ನಟ್ಟಿ ಒಳಗ ಜಾತ್ರೆ ಇದೆ, ಬ್ರಹ್ಮಾನಂದನ ಸ್ವಾಮಿಯ ಜಾತ್ರೆ ಅಲ್ವಾ? ಚಕ್ಕಡಿಯ ಸ್ಪರ್ಧೆಗೆಲ್ಲ ಹೋಗಿದ್ರಲ್ಲ, ಏನಾಯ್ತು ನಿಮ್ಮ ವಿಶೇಷ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯ ಪತಾಕೆ ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದೆ ನನಗೆ ತಾಯಿಯಾಗಿ ಈ ಮನೆಯ ದೇವತೆಯಾಗಿ ಆಶೀರ್ವಾದಿಸುತ್ತಾ ಬಂದಿರುವ ಜಗಜ್ಜನನಿ, ಜಗದ ರೂಪಿಣಿ, ಸಕಲ ಬೇಡಿದವರಿಗೆ ಸಕಲ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡುವಂತ ಆ ಜಗನ್ಮಾತೆ ಆಶೀರ್ವಾದ ನನ್ನ ಮೇಲೆ ಇರುವರಿಗೂ ಇಂಥ 100 ಸ್ಪರ್ಧೆಗಳು ಬಂದರು ಸೋಲೆಂಬುದು ಬರೆದಿಲ್ಲ ಜಗನ್ಮಾತೆ ನನ್ನ ಹಣೆ ಬರದಲ್ಲಿ ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯ ಮೌಲ್ಯವನ್ನು ಧರಿಸಿಕೊಂಡು ಬಂದರು ನನ್ನ ತಮ್ಮ ಸೋಲಿಲ್ಲದ ಸರದಾರನಾಗಿ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ.
ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡುಗೊಲಿಯಾಗು. ಹರೆಯದ ಹೆಣ್ಣು ಮಕ್ಕಳ ಮೇಲೆ ಷಂಡತನ ತೋರಿಸುವ ತಾಯಿಗಂಡ ನನ್ನ ಮಕ್ಕಳಿಗೆ ಮೆಕ್ಕಿದ ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡನಾಗಿ ಬಾಳು ತಮ್ಮ, ಗಂಡನಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಬದುಕುವ ಕರ್ಮದಿಂದ ಬದುಕುವ ಬಂಡರಿಗೆ ಯಮಧರ್ಮನಾಗಿ, ಹರೆಯದ ಹೆಣ್ಣು ಮಕ್ಕಳನ್ನು ಶೀಲ ಕೆಡಿಸುವ ದುಶ್ಯಾಸನರಿಗೆ ಆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಜಗದಲ್ಲಿ ನಿಸ್ವಾರ್ಥಿಯಾಗಿ ಜಗ ಮೆಚ್ಚಿದ ಮಗನಾಗಿ ಬಾಳುವನೆಂದ ನಾನು ಈ ಜಗ ಮೆಚ್ಚಿದ ಮಗನಾಗಿ ಬಾಳುವೆ. ಹೌದಪ್ಪ ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾವಿನ ಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನದುಂಬಿ ಹಾಡುತ್ತದೆಯೋ ಹಾಗೆ ಕಷ್ಟ ದುಃಖ ರಾತ್ರಿಗಳನ್ನು ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಾಣುತ್ತಿದೆಯಪ್ಪ ಈ ನಮ್ಮ ಮನೆತನ. ಹೌದು ಬಾಬಾ, ಬೆಳದಿಂಗಳ ಚಂದ್ರನಂತೆ ಇದ್ದ ಈ ನಮ್ಮ ಸಂಸಾರ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತಾಯ್ತು ಈ ನಮ್ಮ ಜೀವನ. ಗಂಗಾ, ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಏನು ಮಾಡಿದ್ದೀಯಮ್ಮ? ಅಯ್ಯೋ ಆಯ್ತು ಮಾವ, ಈಗಲೇ ಹೋಗಿ ಒಳಗಡೆ ಅಡಿಗೆ ಸಿದ್ಧತೆ ಮಾಡುತ್ತೇನೆ, ಎಲ್ಲರೂ ಸೇರಿ ಊಟ ಮಾಡಿರಂತೆ, ಈಗಲೇ ರೆಡಿ ಮಾಡುತ್ತೇನೆ. ಹಾ ಗಂಗಾ, ಹಾ? ನಾನು ಹೊಲಕ್ಕೆ ಹೋಗ್ಬೇಕು, ಹ್ಮ್. ಬೇಗ ಊಟಕ್ಕೆ ರೆಡಿ ಮಾಡು ಗಂಗಾ. ಅಯ್ಯೋ ಮಾವ, ನೀನು ತಡ್ರಿ ಮಾವ, ನೀ ಕೇಳೋದು ಹೆಚ್ಚು, ನಾ ಮಾಡೋದು ಹೆಚ್ಚು. ನೀ ಮಾಡು. ಮಾವ ಅಂದ್ರೆ ನನಗೆ ಅಷ್ಟು ಪ್ರೀತಿ. ಬರ್ತೀನಿ. ಬೇಡ ಅರ್ಜುನ, ಇಂದು ನೀನು ಹೊಲಕ್ಕೆ ಹೋಗುವುದು ಬೇಡ. ಏಕೆಂದರೆ ನಾನು ಬೆಳಗ್ಗೆ ಹೋಗಿ ಬಂದಿರೋನಪ್ಪ, ಹೋಗಿ ಬಂದಿರುವೆ. ಯಾಕನ್ನ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಹಿರಿಯರ ವಾಣಿಯಂತೆ ಭೂತಾಯಿ ಒಡಲಲ್ಲಿ ಭೂತಾಯಿ ಒಡಲಲ್ಲಿ ದುಡಿಯುವ ನಮ್ಮಂತ ಮಣ್ಣಿನ ಮಕ್ಕಳ ಆದ್ಯ ಕರ್ತವ್ಯವೇ ಅಷ್ಟೇ. ಯಾಕೆ ಭೂತಾಯಿ ಹೇಳಲಿವೆ, ಹೇ ರೈತ, ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಪಡಿ ಕಾಳು ಕೊಡುವೆನೆಂದು. ಹಾಗೇನಿಲ್ಲ ಅರ್ಜುನ, ಅದು ಅದು ಚೇಚೆ ಅಂತ ವಿಷಯ ಏನಿಲ್ಲ ಬಿಡಪ್ಪ. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲೇ ಬೆಳೆದಿದ್ದೇನೆಂಬುದನ್ನು ಮಾತ್ರ ಮರೆಯಬೇಡಣ್ಣ. ಯಾಕೋ ಇಂದು ನನ್ನ ಬಾಯಲ್ಲಿ ಅಂಜಿಕೆಯ ಮಾತುಗಳು ಬರುತ್ತಿವೆ. ಹೇಳಣ್ಣ, ಏನಾಗಿದೆ? ಯಾಕೆ ವಿಚಾರಿಸ್ತಿರುವಣ್ಣ? ಹೇಳಣ್ಣ, ಏನಾಗಿದೆ? ಅಣ್ಣ ಅಣ್ಣ ಅದು ಅದು ಅಣ್ಣ, ಸಾವುಕಾರ ಅಣ್ಣ, ನೀನೇ ಹೇಳ್ಬಿಡಣ್ಣ. ಅರ್ಜುನ, ಆ ನಮ್ಮೂರ್ ಜಯರಾಜ್ ಸಾವುಕಾರ ಹೊಲದಲ್ಲಿ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರಂತೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲಪ್ಪ. ಅದಕ್ಕೆ ನಿಮ್ಮ ಜಮೀನನ್ನು ಕೊಡಿ, ದುಪ್ಪಟ್ಟು ದುಡ್ಡು ಕೊಡುತ್ತೇನೆ ಎಂದ. ಅದಕ್ಕೆ ನಾನು ಒಪ್ಪಲಿಲ್ಲ ಅರ್ಜುನ. ಅದಕ್ಕೆ ತಮ್ಮ ಮನೆಯ ಆಳುಗಳನ್ನು ಕರೆದುಕೊಂಡು ಬಂದು ನಮ್ಮ ಹೊಲಕ್ಕೆ ಬೇಲಿ ಹಾಕಿಸಲಿಕ್ಕೆ ಮುಂದಾಗಿದ್ದ. ಅದನ್ನು ತಡೆದು ಬಂದಿದ್ದೇನೆ ಅರ್ಜುನ, ತಡೆದು ಬಂದಿದ್ದೇನೆ. ಬಡವರು ದುಡಿದು ತಿನ್ನುವ ಭೂತಾಯಿ ಒಡಲನ್ನೇ ಕೇಳಿದನ ಆ ಬಂಡ ಬಡ್ಡಿ ಮಗ ಸಾವುಕಾರ. ನೀನು ಅವನಿಗೆ ಹೇಳಬೇಕಾಯ್ತು, ದುಡಿದು ತಿನ್ನುವ ಭೂತಾಯಿ ಮಾರುವ ನೀಚ ಮಕ್ಕಳಲ್ಲ ಅಂತ. ಹಿಂದೆ ಕುರುಕ್ಷೇತ್ರದಲ್ಲಿ ಬಲರಾಮನ ಅಣ್ಣ ಶ್ರೀಕೃಷ್ಣನನ್ನ ಬಲರಾಮ ತನ್ನ ಆಯುಧವನ್ನೇ ರಂಡೆಯನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಇತಿಹಾಸ ಹೇಳುತ್ತಿದೆ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದು ಅದೆಂದಿಗೂ ಸಾಧ್ಯವಿಲ್ಲ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರ ಸೌಲಭ್ಯ ಪಡೆದುಕೊಳ್ಳುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ ದುಡ್ಡು ಇದ್ದವರು. ಅಂದಾಗ ನಮ್ಮನ್ನು ಆಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತೋ ಆ ದೇವರಿಗೆ ಗೊತ್ತಪ್ಪ, ದೇವರಿಗೆ ಗೊತ್ತು. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇನು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಹಸಿರು ಶಾಲು ಹಾಕಿ ಮೆರೆದಾಡುತ್ತಿರುವ ಸೋಕಿ ರೈತರು ಹುಟ್ಟಿಕೊಂಡಿರುವಾಗ ನಿಜವಾದ ರೈತನಿಗೆ ಬೆಲೆನೇ ಇಲ್ಲದಂತೆ ಆಗಿದೆ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ರೈತ ತಾಳ್ಮೆಯಿಂದ ಇದ್ದರೂ ತಾನು ಬೆಳೆಸಿದ ಬೆಳೆಗಳಂತೆ ಜೋಪಾನ ಮಾಡಬಲ್ಲ. ಆದರೆ ತಲೆ ಕೆಟ್ಟು ನಿಂತರೆ ತಾನು ಬೆಳೆಸಿದ ಬೆಳೆಗಳನ್ನು ಕುಡುಗೋಲಿಂದ ಕೊಯ್ಯುವ ಹಾಗೆ ರುಂಡವನ್ನು
ಕೊಯ್ದು ನಮ್ಮ ಹೊಲದಲ್ಲಿರುವ ಬನ್ನಿ ಮಾಂಕಾಳಿ ಗಿಡಕ್ಕೆ ರಕ್ತಾಭಿಷೇಕ ಮಾಡಿಸಬಲ್ಲ ಈ ರೈತ. ಬೇಡ ಅರ್ಜುನ, ನಾನೇ ನಾಳೆ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನಪ್ಪ, ತಿಳಿಸಿ ಹೇಳಿ ಬರುತ್ತೇನೆ. ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತಿವನಲ್ಲಣ್ಣ ಜಯರಾಜ. ಈಗಲೇ ಹೋಗಿ ನಮ್ಮ ಮದುವೆಗೆ ಹಾಕಿದ ಬೇಲಿಯನ್ನು ಕಿತ್ತು ಹಾಕಿ ಗರ್ವ ತುಂಬಿದವನ ಆಳುಗಳನ್ನು ಒಟ್ಟು ಬುದ್ಧಿ ಕಲಿಸಿ, ಲೇ ಜಯರಾಜ, ಬಡವರನ್ನು ಕೆಣಕಿ ಸಿಟ್ಟಿಗೆ ಬಿಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಲ್ಲಿ ಏನು ಬೇಕಾದರೂ ಮಾಡಿಕೋ, ಆದರೆ ನಮ್ಮ ಜಮೀನಿಗೆ ಏನಾದರೂ ಬಂದರೆ ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಮಣ್ಣು ಮಾಡುತ್ತೇನೆಂದು ಎಚ್ಚರಿಕೆ ಕೊಟ್ಟು ಬರುತ್ತೇನಣ್ಣ. ಇಲ್ಲಣ್ಣ, ಮೊದಲು ನಾನು ಮನ್ನ ಹೋಗಿ ತಿಳಿಸಿ ಹೇಳುತ್ತೇವೆ. ತಿಳಿದುಕೊಳ್ಳದಿದ್ದರೆ ಇದೆಯಲ್ಲ ಕತ್ತೆಗೆ ಲತ್ತೆ ಬೆಟ್ಟು ಅನ್ನೋ ಹಾಗೆ ನಿನ್ನ ದಾರಿಗೆ ತರುವೆಯಂತೆ. ಹೌದಪ್ಪ ಅರ್ಜುನ, ಶಂಕರ್ ಹೇಳುವುದರಲ್ಲಿ ಧರ್ಮವಿದೆ. ಮೊದಲು ನಾವು ಹೋಗಿ ತಿಳಿಸಿ ಹೇಳಿ ಬರುತ್ತೇವಪ್ಪ. ಬಾ ಶಂಕರ್, ಹೋಗೋಣ. ನಡಿಯಣ್ಣ, ಹೋಗೋಣ. ಇದೇನು ಮಾವನವರು ಊಟ ಮಾಡದೆ ಎಲ್ಲಿಗೆ ಹೊರಟದ್ದೆ ಕಾಣುತ್ತದೆ ನನ್ನ ಮಾವಂದರು. ಏನು ಗಂಗಾ, ಆ? ಅವರ ಹೋದರೆಂದ ಮಾತ್ರಕ್ಕೆ ನನಗೆ ಊಟಕ್ಕೆ ಬಡಿಸುವುದಿಲ್ಲವೇ? ಆಹಾ, ಕಳ್ಳ ರಾಜ ನೀನು. ಯಾಕೆ ಅವ್ರಿದ್ದಾಗ ಮಾತು ಬರಲ್ಲ, ಅವ್ರು ಹೋದ್ಮೇಲೆ ಮಾತು ಬರ್ತಾ ನಿಮಗೆ? ಅಷ್ಟೇ ಆದರೂ ಏನ್ರಿ ಏನ್ರಿ ಆಗಿಲ್ಲ ಮಾತನಾಡ್ತಾ ಇದ್ದೀರಾ ನೀವು? ಮಾವ, ನಿಮಗಾಗಿ ಒಳಗಡೆ ಸಿಹಿ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡ್ಬನ್ನಿ. ಗಂಗಾ, ಏ ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು ಇನ್ನು ಕಂಠದಿಂದ ಹಾಡಿದ ಸಂಗೀತದ ಸ್ವರಗಳು ಆಕಾಶದಿಂದ ದರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ ಆಹಾ, ಗಂಗಾ. ಕಳ್ಳರಾಜ, ರಸಿಕ ರಾಜ ನೀನು. ಆಹಾ, ಗೊತ್ತಾಯ್ತು ಬಿಡಿ. ನಿಮಗೆ ಹೀಗೆ ಮಾತನಾಡಲು ಬಿಟ್ರೆ ಎಲ್ಲಿ ಕವಿಗಳು ಆಗ್ಬಿಡ್ತಿರೋ ಅಂತ ನನಗೆ ಆಸೆ ಆಗ್ತಾ ಇದೆ. ಹೌದು. ಅಲ್ಲ ಮಾಮ, ನೀನು ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಿನ್ನ ಮಾತೆಲ್ಲ ನನಗೆ ಗೊತ್ತಾಗುತ್ತೆ ಇಲ್ಲ ನಂಗಿಲ್ಲ. ನಿನ್ನ ಆಸೆಗೂ ನಾನು ಎಂದು ನಿರಾಸೆ ಮಾಡಲಾರೆ. ಗೊತ್ತಾಯ್ತು, ಬನ್ನಿ ಮಾವ ಹತ್ರ. ಈರುಳಿನ ಮನೆಗೆ ಬಾಳಿನ ದೀಪ ನೀಲಾದೆ, ನೀಲಾದೆ, ಮರಳಿನ ಮೇಲೆ ಆದರೆ ನೀರಾದೆ, ನೀರಾದೆ. ಬಾಳು ಇದೆ ಸಿಹಿ ಕೈಯೋ ಕಾಲು ಇದೆ ನನ್ನದು ಏನು ಇದೆ. ಆಕಾಶ ತಂದರು ನಾನಲ್ಲ ದೇವರು, ಬದುಕಿಗೆ ವರವಾಗಿ ನಿನ್ನನೆ ತಂದವ ದೇವರು ಏನಮ್ಮ. Love you.
ಗುನುಗುನುವೆ ಜಗದೆದುರು ಜೊತೆ ನಡುವೆ ಈ ಅಲೆ ನೆನಪಿಡುವೆ ನಾನೊಂದು ಕಾರಣ ನೀನೊಂದು ತೋರಣ ಬದುಕಿಗೆ ಬರವಾಗಿ ನಿನ್ನನೆ ತಂದವ ದೇವರು ಏನ್ ಮಾಮ ಈಗಲಾದ್ರೂ ಊಟಕ್ಕೆ ಬರ್ತೀರಾ ಇಲ್ವಾ ಹೊತ್ತಾಗಿದೆ. ಆಯ್ತು ಗಂಗಾ, ಹಾ. ಊಟಕ್ಕೆ ಬಡಿಸಿ ನಡಿ ಆಯ್ತು ಹೋಗೋಣ. ಬನ್ನಿ ಮಾಮ ಊಟ ನಡಿ, ಹೋಗು. ಮಾಡೋರಂತೆ. रामायण खलनायक रामायण खलनायक रावण है। महाभारत खलनायक दुर्योधन है। इस नाटक खलनायक पृथ्वीराज युग कलियुग ಈ ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮ ನಿದ್ದಿಗೆಡಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಖಳನಾಯಕರ ಅಧಿಪತಿಯಾಗಿ ಈ ಪೃಥ್ವಿರಾಜ. ಈ ಪೃಥ್ವಿರಾಜ್ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆನೇ ಬಡಿದು ಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ ನಡಗಿಸಬಲ್ಲ ಈ ಪ್ರಯತ್ನಕ ಪೃಥ್ವಿರಾಜ. ಜಯರಾಜ ಜಯರಾಜ, ಅಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ವಿನಯದರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕಚ್ಚಿ ಅವರ ಎಣದ ರಾಶಿ ಮೇಲೆ ನಿನ್ನ ಅರಮನೆ ಕಟ್ಟಿ ರಾಜ್ಯಭಾರ ಮಾಡಿ ಕಚ್ಚಿದ್ದ ಈ ಪೃಥ್ವಿರಾಜ ಮಾತ್ರ ಮರೆಬೇಡ. ಮರತರೆ ಅಂದೇ ನಿನ್ನ ಮರಣ
दूध देता है, सांप दूध पी के जहीर देता है. ಅಂದರೆ ಹಸು ಹುಲ್ಲನ್ನು ತಿಂದು ಹಾಲು ಕೊಡುತ್ತದೆ. ಬಟ್ ಹಾವು ಆಗಲ್ಲ, ಹಾಲನ್ನು ಕುಡಿದ ವಿಷಯವನ್ನೇ ಕಕ್ಕುತ್ತದೆ ಅಂದಾಗ ಈ ಪೃಥ್ವಿರಾಜ್ ವಿಷ ಸರ್ಪವಿದ್ದಂತೆ ಜಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ. ಎದುರಾಗಿ ನಿಂತರೆ ವಿಷ ಸರ್ಪದಂತೆ ವಿಷವನ್ನೇ ಉಗಲಬಲ್ಲ. ಜಯರಾಜ, ನಿನ್ನ ತಂಗಿ ಸುಂದರಿಗಿಂತ ಅಪ್ರತಿಮ ಸುಂದರಿ. ಊರಿಗೆ ಇವ ರಾಣಿ, ಸುಂದರ ಮೈಮಾಟದ ಬೆಳಗಿ, ಏನೋಳ ಉಬ್ಬು ತಗ್ಗುಗಳ ನಡುವೆ ಕಾಮನ ಬಿಲ್ಲಿನಂತೆ ಮೆಚ್ಚುವ ಏನವಳ ಮೈಮಾಟ. ಅಂದು ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆಯದೆ ಹೋದರೆ ಅದೇ ನಿನ್ನ ಅರಮನೆ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡಿ ಕಿಂಜರವನಲ್ಲ ಈ ಪ್ರಳಯ ಅಂತಕ ಪೃಥ್ವಿರಾಜ. ಸುನಾಮಿ ಸೊಂಟ್ರುಗಾಳಿ ಯಾವಾಗಲೂ ಒಂದ್ಸತ ಬರೋದ. ಅದು ಬರೋ ಮುಂದೆ ಅದರ ಭಯ ಇರುತ್ತೆ, ಅದು ಬಂದು ಹೋದ್ಮೇಲೆ ಅದರ ಹವ ಇರುತ್ತೆ. ನೋಡುವ ಜನಗಳ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಲ್ಲಿ ಪುತ್ತರಾಜನ ಗರ್ಜನೆ ಇರುತ್ತೆ.